ಮೇಷರಾಶಿಯವರಿಗೆ ಬರುವಂಥ ನವೆಂಬರ್ ತಿಂಗಳಲ್ಲಿ ಬಹಳಷ್ಟು ಸಡನ್ ಚೇಂಜಸ್ ಆಗುವುದವು. ಇದರ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಮೇಷರಾಶಿಗೆ ಬರುವಂಥ ನವೆಂಬರ್ ತಿಂಗಳೊಳಗೆ ಸೂರ್ಯ ಅಷ್ಟಮ ಭಾವದೊಳಗೆ ಗೋಚರ ಮಾಡತ್ತನು. ಇದರಿಂದ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಅಥವಾ ಪೇನ್ಸ್ ಬರ್ಬೋದು. ಅದರ ಸಂಬಂಧ ಯಾವುದೂ ಡಿಸಿಷನ್ ಮಾಡುವಾಗ ಬಹಳ ಕಾನ್ಷಿಯಸ್ ಆಗಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಮ್ಯಾರೇಜ್ ಪರ್ಸ್ಪೆಕ್ಟಿವ್ ಬಂದಾಗ ಇಲ್ಲಿ ಕಾನ್ಫ್ಲಿಕ್ಟ್ಸ್ ಬರ್ಬೋದು, ಡಿಫ್ರೆನ್ಸಸ್ ಬರ್ಬೋದು. ಅಂಡರ್ಸ್ಟ್ಯಾಂಡಿಂಗಿಂದ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಜಾಬ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಜಾಬ್ ಚೇಂಜಸ್ ಆಗ್ಬೋದು. ಇದರ ಜೊತೆಗೆ ಹಿಡನ್ ಆಪರ್ಚುನಿಟೀಸ್ನು ಸಹಿತ ಕ್ರಿಯೇಟ್ ಆಗ್ತವೆ. ಅದಕ್ಕೂ ಸಹಿತ ಪ್ರಿಪೇರ್ಡ್ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಮೇಷರಾಶಿಯವರಿಗೆ ಬರುವಂಥ ತಿಂಗಳಲ್ಲಿ ಲಕ್ಕಿ ಡೇ ಬಂದು ಸಂಡೇ ಇರುತ್ತೆ. ಲಕ್ಕಿ ನಂಬರ್ಸ್ ಬಂದು 1 and 9. ಲಕ್ಕಿ ಕಲರ್ ಬಂದು ರೆಡ್ ಇರುತ್ತೆ. ಒಂದು ಲೈಫ್ ಇನ್ಸೈಟ್ನ ಹೇಳ್ಕೊಡ್ತೀನಿ. ನಿಮ್ಮ ಅಂತರಾತ್ಮವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನಿಜವಾದ ಶಕ್ತಿಯನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ಪನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ನಿಮ್ಮ ಬೋನ್ಸ್, ನೀಸ್ ಮತ್ತು ಸ್ಪೈನ್ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಇದರ ಜೊತೆಗೆ ಒಂದು ಪವರ್ಫುಲ್ ರೆಮಿಡಿನೂ ಹೇಳ್ಕೊಡ್ತೀನಿ. ಪ್ರತಿನಿತ್ಯ ಸೂರ್ಯನ ಗ್ಯಾರ್ಗೆ ಕೊಡೋದ್ರಿಂದ ಬರುವಂಥ ಪ್ರತಿಯೊಂದು ಕಷ್ಟವನ್ನು ನೀವು ದೂರ ಮಾಡ್ಕೋಬೋದು. ಮೇಷರಾಶಿಯವರಿಗೆ ನವೆಂಬರ್ ತಿಂಗಳ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿದುಕೊಳ್ಳಲು ಕಮೆಂಟಲ್ಲಿ 1 ಅಂತ ಟೈಪ್ ಮಾಡಿ ನಾವು ಒಂದು PDF ಫೈಲ್ನ ಕಳಿಸ್ಕೊಡ್ತೀವಿ. ಇದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ನಿಮ್ಮ ಲೈಫ್ನ ಸಿಂಪ್ಲಿಫೈ ಮಾಡಿಕೊಳ್ಳಲು ನಮ್ಮ ಪೇಜ್ನ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ.